ವೃಶ್ಚಿಕ ರಾಶಿಯವರಿಗೆ ಒಂದು ಬ್ಯಾಡ್ ನ್ಯೂಸ್ ಇದೆ. ಒಂದು ದುಃಖಕರವಾದ ವಿಚಾರ ಏನಂದ್ರೆ, ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಆಗಸ್ಟ್ 28ನೇ ತಾರೀಕು ಹುಣ್ಣಿಮೆ ಶುಕ್ರವಾರ ದಿವಸ, ರಕ್ಷಾಬಂಧನ ಅಂತ ಕಟ್ತಿರಲ್ಲ, ಸೊ ಆವತ್ತಿನ ದಿವಸವೇ ಮಹಾಚಂದ್ರಗ್ರಹಣ 2026ನೇ ಇಸ್ವಿಯ ಕೊನೆಯ ಚಂದ್ರಗ್ರಹಣ. ಇದು ಕೊನೆಯ ಗ್ರಹಣ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಆ ಗ್ರಹಣ ನಿಮಗೆ ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ಅಶುಭ ಫಲ ಇದೆ. ಕಾರಣ ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ಅಶುಭ ಅಂತ. ಶತಭಿಷ ನಕ್ಷತ್ರ ಕುಂಭ ರಾಶಿಯಲ್ಲಿ ಗ್ರಹಣವಾಗ್ತಾ ಇದೆ. ವೃಶ್ಚಿಕ ಧನು ಮಕರ ಕುಂಭ 4ನೇ ಮನೆ ಆಗ್ತದೆ, ಆದ್ದರಿಂದ ನಿಮಗೆ ಅದು ಅಶುಭ ಫಲ. ಅಫ್ಕೋರ್ಸ್ ಅವತ್ತಿನ ದಿವಸದ ಆ ಗ್ರಹಣ ಭಾರತದಲ್ಲಿ ಗೋಚಾರ ಇಲ್ಲ, ಭಾರತದಲ್ಲಿ ಕಾಣಿಸ್ತಾ ಇಲ್ಲ, ಅದರಿಂದ ಆಚರಣೆ ಇಲ್ಲ. ಎಲ್ಲೆಲ್ಲಿ ಗೋಚಾರ ಇದೆಯೋ ಅಲ್ಲಿ ಮಾತ್ರ ಆಚರಣೆ. ಅಂದ್ರೆ ಆಚರಣೆ ಇಲ್ಲ ಅಂದ್ರೆ ಮೂರು ಸಲ ಸ್ನಾನ ಮಾಡೋದಿರ್ಬೋದು, ಆಮೇಲೆ ಉಪವಾಸ ಇರೋದು, ದರ್ಬೆ ಹಾಕಿಡು, ಕ್ಲೀನ್ ಮಾಡೋ, ಅವೆಲ್ಲ ಹೊರಗಡೆ ಹೋಗ್ಬೇಡ, ಏನೂ ಇಲ್ಲ. ಆದರೆ ಗ್ರಹಣ ನಡೀತಾ ಇದೆ, ಆದ್ರಿಂದ ಪ್ರಭಾವ ಅನ್ನುವಂಥದ್ದು ಖಂಡಿತವಾಗಿ ಇರ್ತದೆ. ಸೊ ಪ್ರಭಾವ ಅನ್ನುವಂಥದ್ದು ಇರ್ತದೆ ಅಂತ ಅಂದಾಗ ನಿಮಗೆ ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ಇದು ಅಶುಭ ಫಲ ಇದೆ. ಸ್ವಲ್ಪ ನಾನು ನಿಮಗೆ ಹೆದರಿಸ್ತೇನೆ ಅಂತ ದಯವಿಟ್ಟು ಅಂದ್ಕೊಳ್ಬೇಡಿ, ಆದರೆ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯರು ತಿಳಿದುಕೊಳ್ಳಬೇಕಾಗಿರತಕ್ಕಂಥ ವಿಚಾರ ಆಗಿದ್ದು ಪರಿಹಾರವನ್ನು ಸಹ ತಿಳಿಸ್ತೇನೆ. ದಯವಿಟ್ಟು ನೀವು ಒಂದು ಸಹಾಯ ಮಾಡಿ, ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಈ ವಿಡಿಯೋ ಮುಟ್ಟಿಸಿ. ವಾಟ್ಸಪ್ಪು, ಫೇಸ್ಬುಕ್, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿ ಆದಷ್ಟು ಜಾಸ್ತಿ. ದಯವಿಟ್ಟು ವಿಡಿಯೋನ ಮುಟ್ಟಿಸಿ. ನೀವು ವಿಡಿಯೋನ ಮುಟ್ಟಿಸಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಹಾಗೂ ನೀವು ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡೋಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರು ಸಹ ಎಲ್ಲಿ ಬೇಕಾದ್ರೂ ನೋಡ್ತಾ ಇರಲಿ, ಓಂ ಚಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಸಹ. ವಿಡಿಯೋ ಶುರು ಮಾಡೋಣ ಅಲ್ವಾ? ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ಚಂದ್ರಗ್ರಹಣ 2026ನೇ ಇಸವಿಯ ಕೊನೆಯ ಚಂದ್ರಗ್ರಹಣ, ಕೊನೆಯ ಗ್ರಹಣ ಚಂದ್ರಗ್ರಹಣ ವೃಶ್ಚಿಕ ರಾಶಿಯವರಿಗೆ ಅಶುಭ ಫಲ. ಯಾವ ನಿಮ್ಮ ಜೀವನದ ಯಾವ ಅಂಶಗಳ ಮೇಲೆ ಇದು ದುಷ್ಪರಿಣಾಮ ಬೀಳಲಿದೆ ಅಂದರೆ, ಮೊಟ್ಟಮೊದಲನೇದಾಗಿ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು. ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಕಾಲೇಜ್ಗೆ ಹೋಗೋಕ್ಕಾಗಲ್ಲ, ಸ್ಕೂಲ್ಗೆ ಹೋಗೋಕ್ಕಾಗಲ್ಲ, ಆರೋಗ್ಯ ಬಾಧೆಗಳು, ಅಥವಾ ಹೋದರೂ ಕೂಡ ಅವ್ರು ಮಾಡದೇ ಇರೋ ತಪ್ಪು ಅವ್ರ ಮೇಲೆ ಹಾಕ್ತಕ್ಕಂಥದ್ದು. ಟೀಚರ್ಸು, ಲೆಕ್ಚರರ್ಸು ಬರೇ ಅವ್ರದೇ ತಪ್ಪು, ನಿಮ್ಮದೇ ತಪ್ಪು ಹುಡುಕಿ ನಿಮ್ಮ ತಪ್ಪು, ಅವರು ಮಾಡಿದ್ರೆ ಅವು ಬೇಡ, ನೀನು ಫಸ್ಟ್ ಹೇಳಿ, ನಿನ್ನ ಕತೆ ಹೇಳು ಅನ್ನೋ ರೀತಿಯಲ್ಲಿ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇರಬಹುದು. ಓದಿದೆಲ್ಲ ಮರೆತು ಹೋಗ್ತಾ ಇದೆ, ಅಥವಾ ಆರೋಗ್ಯ ಬಾಧೆ ಆಗಿ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಿ ಓದೋಕ್ಕಾಗ್ತಾ ಇಲ್ಲ. ಸುಮ್ಮನೆ ಫ್ರೆಂಡ್ಸ್ ಜೊತೆಗೆ, ಕೊಲೀಸ್ ಜೊತೆ ಎಲ್ಲ ಜಗಳ ಆಗ್ತಾ ಇದೆ, ಎಲ್ಲ ಜೊತೆಗಿರ್ತಕ್ಕಂಥವ್ರ ಜೊತೆಗೆ. ಸೊ ವಿದ್ಯಾರ್ಥಿಗಳು ಸ್ವಲ್ಪ ಹಿನ್ನಡೆ ಆಗಲಿದೆ, ಸ್ವಲ್ಪ ಮಾನಸಿಕವಾಗಿ ನೊಂದು ಬಿಡ್ತಾರೆ. ವೃಶ್ಚಿಕ ರಾಶಿಯ ಮಕ್ಕಳು, ವಿದ್ಯಾರ್ಥಿಗಳು ಅಳೋದು, ಏನಾಗಿದೆ ಅಂದರೆ ಏನೋ ಹೇಳದೇ ಇರೋದು, ಸುಮ್ಮನೆ ಅಳೋದು, ಈ ಥರದೆಲ್ಲ ಮಾಡ್ತಾರೆ. ಸೊ ನಿಮ್ಮ ಮಕ್ಕಳು ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳು ಅಂತ ಆದರೆ, ವಿದ್ಯಾರ್ಥಿನಿಯರಾಗಿದ್ದರೆ ದಯವಿಟ್ಟು ನೀವು ಪೋಷಕರು ಗಮನ ಹರಿಸಬೇಕಾಗ್ತದೆ, ಬಹಳ ಇಂಪಾರ್ಟೆಂಟ್. ಎರಡನೇದಾಗಿ ವೃಶ್ಚಿಕ ರಾಶಿಯವರು ನೀವು ಅಂತಾದರೆ ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ, ಅಥವಾ ನಿಮ್ಮ ಹಾಗೂ ನಿಮ್ಮ ತಾಯಿಯವರ ನಡುವಿನ ಒಂದು ಬಾಂಧವ್ಯದ ಬಗ್ಗೆ ಸ್ವಲ್ಪ ಪೆಟ್ಟು ಬೀಳುವ, ಬೇಸರ ಮಾಡಿಕೊಳ್ಳುವ, ನಿಮ್ಮ ತಾಯಿಯವರು ನಿಮ್ಮ ಬಗ್ಗೆ ಬೇಜಾರು ಮಾಡಿಕೊಂಡ್ರು, ನೀವು ನಿಮ್ಮ ತಾಯಿಯವರ ಬಗ್ಗೆ ಬೇಜಾರು ಮಾಡ್ಕೊಂಡ್ರಿ, ಅಪಾರ್ಥ ಯಾರೋ ಬಂದು ನಿಮ್ಮ ಬಗ್ಗೆ ನಿಮ್ಮ ತಾಯಿಯವ್ರ ಹತ್ರ ಏನೋ ಇಲ್ಲ ಸಲದ್ದು ಹೇಳಿದ್ರು, ಅಥವಾ ನಿಮ್ಮ ತಾಯಿ ಬಗ್ಗೆ ನಿಮಗೆ ಯಾರೋ ಇಲ್ಲ ಸಲದ್ದನ್ನು ಹೇಳಿದ್ರು, ನೀವೇ ಕೂತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಬೇಕು. ತಾಯಿಯವರ ಮೇಲೆ ಸಿಟ್ಟು ಮಾಡಬೇಡಿ, ತಾಯಿಯವರ ಸೇವೆ ಮಾಡಿ. ನಮಾತಃ ಪರದೈವತಂ, ತಾಯಿಗಿನ ದೊಡ್ಡ ದೇವರಲ್ಲ. ದಯವಿಟ್ಟು ತಾಯಿಯವರ ಸೇವೆ ಮಾಡಿ. ಈ ಗ್ರಹಣ ದುಷ್ಪ್ರಭಾವ ಆ ತಾಯಿ ಮಗಳ ಬಾಂಧವ್ಯದಲ್ಲಿ ಏನು ಸಮಸ್ಯೆ ಕೊಡದೇ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಇದ್ರ ಜೊತೆಗೆ ನೆಕ್ಸ್ಟ್ ಏನಂದರೆ, ಈ ವಿವಾಹಿತ ವೃಶ್ಚಿಕ ರಾಶಿಯ ಸ್ತ್ರೀಯರು ಇರ್ತಿರಲ್ಲ, ತವರು ಮನೆಯಿಂದ ಬ್ಯಾಡ್ ನ್ಯೂಸ್ ಬರುವ ಸಾಧ್ಯತೆ ಬಂದೇ ಬಿಡುತ್ತೆ ಅಂತ ಹೇಳ್ತಾ ಇಲ್ಲ, ಬರುವ ಸಾಧ್ಯತೆ ಇರ್ತದೆ. ಏನೋ ಒಂದು ವಿಚಾರದಲ್ಲಿ ಬೇಸರ ಆಗುತ್ತೆ ನಿಮಗೆ. ತಂದೆಯವರು ಏನೋ ಹೇಳಿದ್ರು, ತಾಯಿಯವರು ಏನೋ ಹೇಳಿದ್ರು, ಅಥವಾ ಅಣ್ಣ, ತಮ್ಮ, ಅಕ್ಕ, ತಂಗಿ, ಅಥವಾ ಅಲ್ಲಿ ತವರು ಮನೆಯಲ್ಲಿ ಯಾರೋ ಏನೋ ನಡ್ಕೊಂಡ್ರು, ಏನೋ ಹೇಳಿದ್ರು, ಏನೋ ಒಂದು ವಿಚಾರದಲ್ಲಿ ಕೊಡ್ತೀನಿ ಅಂತ ಕೊಡಲಿಲ್ಲ. ಅದರಲ್ಲೂ ಇಂಪಾರ್ಟೆಂಟ್ ಆಗಿ ನಿಮ್ಮ ತಂದೆಯವರ ಮೇಲೇ ಬೇಸರವಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ವಿವಾಹಿತ ಸ್ತ್ರೀಯರಿಗೆ. ಕೆಲವರು ಸ್ವಲ್ಪ ದೊಡ್ಡ ವಿಚಾರವಾಗಿ ಎಳೆದಾಡ್ಬಿಡ್ಬೋದು, ತಂದೆಯ ಬಗ್ಗೆ ಜಗಳನೂ ಮಾಡಿಬಿಡ್ಬೋದು. ದಯವಿಟ್ಟು ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಮ್ಮ. ನಿಮ್ಮನ್ನು ಸಾಕದಂಥ ತವ್ರ ಮನೆ, ಸಮಾಧಾನ ಮಾಡ್ಕೊಳ್ಳಿ, ತಡ್ಕೊಳ್ಳಿ. ನೀವು ಆ ವಿಚಾರವನ್ನು ಹೇಗಾದರೂ ಮಾಡಿ ತಡ್ಕೊಳ್ಳಿ, ಅದನ್ನು. ಗೊತ್ತಾಯ್ತಲ್ವಾ? ಜೊತೆಗೆ ಇನ್ನು ಮೂರನೇದಾಗಿ ಕೋರ್ಟು, ಕಚೇರಿ ಇತ್ಯಾದಿ ಸಮಸ್ಯೆಗಳು, ಪೊಲೀಸ್ ಸ್ಟೇಷನ್ ಮೆಟ್ಲತ್ತು ಬರೋದು, ಅದು ಇದು ಈ ಥರದ್ದೆಲ್ಲ ಯೋಗ. ಯಾಕಂದರೆ ಆ ಕಡೆ ಪಂಚಮಶನಿನೂ ಬಡಿತಾನೆ, ಈ ಕಡೆ ಗ್ರಹಣದ ಅಶುಭ ಫಲವೂ ಬಡಿತದೆ. ಸೊ ಅದರಿಂದ ಮಾನಸಿಕವಾಗಿ ಏನೋ ಅಷ್ಟು ಸರಿಯಾಗಿರಲ್ಲ. ಸೊ ನೀವು ಹೇಳಿದ್ದನ್ನು ಯಾರು ಕೇಳ್ತಾ ಇಲ್ಲ, ಒಪ್ಕೊಳ್ತಾ ಇಲ್ಲ, ಎದುರುತ್ತರ ಕೊಡ್ತಾ ಇದ್ದಾರೆ, ಕಿರಿಕಿರಿ ಆಗ್ತಾ ಇದೆ, ನಿಮಗೆ ಸಮಾಧಾನವಾಗಿ ಏನೂ ಮಾತಾಡೋಕ್ಕೆ ಆಗ್ತಾ ಇಲ್ಲ, ಹೇಳಿದ್ದವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಎಷ್ಟು ಬಿಡಿಸಿ ಪ್ರಯತ್ನ ಮಾಡಿ ಹೇಳಿದ್ರು ಅವ್ರು ಅರ್ಥ ಮಾಡ್ತಾರೆ, ಮತ್ತೆ ಮೇಲಿನ ಮೇಲೆ ನಿಮ್ಮದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ.
ನಿಮಗೆ ತಾಳ್ಮೆ ಕಳ್ಕೊಂಬಿಡ್ತೀರ ನೀವು, ಏನ್ರಿ ಇದು ಎಷ್ಟು ಇದು ಅನ್ನೋ ಥರ ಹಂಗಾಗುತ್ತೆ. ಬಟ್ ತಾಳ್ಮೆ ಕಳ್ಕೊಳ್ಬಾರ್ದು, ಸಮಾಧಾನವಾಗಿರಬೇಕು, ಪರಿಹಾರ ಮಾಡ್ಕೊಳ್ಬೇಕು, ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ಸಮಾಧಾನವಾಗಿರಬೇಕಷ್ಟೇ. ಕಾಮೆಂಟ್ ಸೆಕ್ಷನಲ್ಲಿ ನನ್ನನ್ನು ಕೆಟ್ಟದಾಗಿ ಬೈಯೋದ್ರಿಂದಾಗಿ ನಿಮ್ಮ ಯಾವ ಫಲವೂ ಬದಲಾಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ನಿಮ್ಮ ಫಲ ಬದಲಾಗಬೇಕು ಅಂದರೆ ನೀವು ಬದಲಾಗಬೇಕಾಗತ್ತೆ, ನೀವು ಆರಾಧನೆಯನ್ನು ಮಾಡ್ಕೊಳ್ಬೇಕಾಗತ್ತೆ ವಿನಃ ನಾನೇನೋ ನೆಗೆಟಿವ್ ಹೇಳಿದೆ ಬರೀ ಅಂಥದ್ದು ಇಂಥದ್ದು ಅಂತ ಕೆಟ್ಟದಾಗಿ ಬೈದರೆ ನನಗೇನು ಸಮಸ್ಯೆ ಇಲ್ಲ. ಸಮಸ್ಯೆ ಆಗೋದಂಥದ್ದು ನಿಮಗೆ ಮಾತ್ರ. ನಿಮಗೆ ಒಳ್ಳೆಯದಾಗಲಿ ಅಂತ ನನ್ನ ಪ್ರಯತ್ನ ಅಷ್ಟೇ. ಅದನ್ನು ಯಾವ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ತಾರೆ ನಿಮಗೆ ಬಿಟ್ಟಂಥ ವಿಚಾರವಾಗಿರ್ತದೆ. ನೆಕ್ಸ್ಟ್, ಇನ್ನೂ ಮುಖ್ಯವಾಗಿ ನಿಮಗೆ ಹೇಳಬೇಕು ಅಂತಂದರೆ ನಿಮ್ಮ ಆರೋಗ್ಯ, ಅದು ಮಾನಸಿಕ ಆರೋಗ್ಯದ ಬಗ್ಗೆ ಇಲ್ಲಿ ತನಕ ನಾನು ಹೇಳಿದ್ನಲ್ಲ, ಇದರ ಮೇಲೆ ಪ್ರಭಾವ ಬೀರ್ತದೆ. ಸ್ಪಷ್ಟವಾಗಿ ಗೊತ್ತಾಗ್ತದೆ. ನೀವು ಜಾಸ್ತಿ ನಗೋದಿಲ್ಲ, ಜಾಸ್ತಿ ಯಾರ ಜೊತೆ ಬೆರೆಯೋದಿಲ್ಲ, ಇನ್ನೊಂದು 48 ದಿವಸ ಯಾರ ಜೊತೆ ಬೆರೆಯೋದಿಲ್ಲ, ನೀವು ನಿಮ್ಮದೇ ಆದ ಲೋಕದಲ್ಲಿ ಕೂತಿರ್ತೀರಿ, ಏನೋ ಆಕಾಶ ಕಳಚ್ ತನ ಮೇಲೆ ಬಿದ್ದು ಅನ್ನೋರಂಗೆ ಆಡ್ತಾ ಇರ್ತೀರಿ. ಸರಿಯಾಗಿ ಕೇಳ್ತಾರೆ ಜನ, ಯಾಕೋ ಸರಿ ಇಲ್ಲ ನೀನು, ಏನೋ ಒಂಥರ ಆಡ್ತಾ ಇದೆಯಾ, ಓಪ ಎಲ್ಲರೂ ಹೋಗಿ ಒಂದು ತಾಯ್ದ ಕಟ್ಸ್ಕೊಂಬ, ಅಲ್ಲೇನಾರು ಹೋಗಿ ಏನಾರು ಒಂದು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬ, ಅಥವಾ ಮನೇನಾರು ಪೂಜೆ ಮಾಡಿಸೋ ಹೋಗು ಅಂತನಾರು ಬೈದು ಬಿಡ್ತಾರೆ ನಿಮಗೆ. ಯಾಕೆ ಅಂತಂದರೆ ನೀವು ಸರಿಯಾಗಿ ನಡೆಸ್ಕೊಂತಿಲ್ಲ. ಆದರೆ ಇದೆಲ್ಲದಕ್ಕೂ ಸಿಂಪಲ್ ಪರಿಹಾರ ವಿಡಿಯೋ ಎಂಡಲ್ಲಿ ಹೇಳ್ತೇನೆ, ಅದನ್ನ ಪರಿಹಾರ ಕರೆಕ್ಟಾಗಿ ಮಾಡ್ಕೊಬಿಟ್ರೆ ನಿಮಗೆ ಇದರ ಸಮಸ್ಯೆ ಆಗೋದಿಲ್ಲ. ನೆಕ್ಸ್ಟು, ಭಾಳ ಮುಖ್ಯವಾಗಿ ನೋಡಬೇಕಾಗಿರೋದು ನಿಮ್ಮ ಉದ್ಯೋಗದ ಮೇಲೂ ಸಹ ಇದು ಪ್ರಭಾವ ಬೀರಲಿದೆ. ನೀವು ವೃಶ್ಚಿಕ ರಾಶಿಯ ನಿರುದ್ಯೋಗಿ ಆಗಿರಲಿ, ಆಲ್ರೆಡಿ ಉದ್ಯೋಗದಲ್ಲಿರ್ತಕ್ಕಂಥವ್ರಾಗಿರಲಿ, ಪ್ರಮೋಷನ್ನು ಸ್ಯಾಲ್ರಿ ಹೈಕಿಗೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರು, ಟ್ರಾನ್ಸ್ಫರ್ಗೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಾಗಿರಲಿ, ಯಾವುದೇ ಆಗಿರಲಿ ನಿಮಗೊಂದು ದುಃಖ ಇದೆ. ಯಾಕೆಂದರೆ ಇಂಟರ್ವ್ಯೂ ಅಟೆಂಡ್ ಮಾಡಿಬಿಟ್ಟಿದ್ದೀರಾ, ಅವ್ರೇನು ಕರೆಕ್ಟಾಗಿ ಹೇಳ್ತಾ ಇಲ್ಲ. ಆಮೇಲೆ ಈ ಕಡೆ ಜಾಬ್ನಲ್ಲಿ ಆಲ್ರೆಡಿ ಜಾಬಲ್ಲಿರ್ತಕ್ಕಂಥವ್ರಿಗೆ ತೆಗೆದಾಕ್ತೀನಿ ಅಂತ ಹೆದರಿಸ್ತಕ್ಕಂಥದ್ದು, ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು, ಮಾಡದೇ ಇರೋ ತಪ್ಪು ನಿಮ್ಮ ಮೇಲೆ ಹಾಕ್ತಕ್ಕಂಥದ್ದು, ಅನಿವಾರ್ಯವಾಗಿ ನೀವು ಇನ್ನೊಬ್ಬರ ಹತ್ರ ಬೇಡಬೇಕಾದ ಪರಿಸ್ಥಿತಿ, ಹೆಲ್ಪನ್ನು ನಂಗೆ ಇದೊಂಚೂರು ಹೆಲ್ಪ್ ಮಾಡಿಕೊಡಿ ಅಂತ ಯಾವತ್ತೂ ಯಾರತ್ರೂ ಏನೂ ಸಹಾಯ ಬೇಡದಂಥ ನೀವು ಈ ಗ್ರಹಣದಿಂದ 48 ದಿನಗಳ ಒಳಗೆ ನಿಮ್ಮ ಆಫೀಸ್ನ ಎಲ್ಲ ಕೊಲೀಗ್ಸ್ ಹತ್ರ ಬೇಡಬಿಟ್ಟಿರ್ತಾರೆ, ನಂಗೆ ಇದೊಂದು ಹೆಲ್ಪ್ ಮಾಡ್ರಪ್ಪ, ಇದು ಯಾಕೆ ನಾನು ಯಾವತ್ತೂ ಏನೂ ಕೇಳಿಲ್ಲ, ಇದೊಂದು ಕೊಡೋಕೆ ಏನಪ್ಪ ನಿಮಗೆ ಅನ್ನೋ ಥರ ಬೇಡಬಿಡ್ತೀರ ಎಲ್ಲರ ಹತ್ರ. ಇದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸೊ ಆದ್ದರಿಂದ ನೀವು ಈ ವಿಚಾರಗಳನ್ನೆಲ್ಲ ಕರೆಕ್ಟಾಗಿ ತಿಳ್ಕೊಂಡು ಪರಿಹಾರಾದಿಗಳನ್ನ ಮಾಡಿಕೊಂಡ್ರೆ ಈ ಬೇಡುವ ಅಂದರೆ ಅವ್ರ ಹತ್ರ ಎಲ್ಲ ಹೆಲ್ಪ್ ಕೇಳುವ ಪರಿಸ್ಥಿತಿ ಬರೋದೇ ಇಲ್ಲ ಅಂತ, ಬರಲೇಬಾರದು. ಆ ಥರ ನೀವು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದು ನನ್ನ ಅನಿಸಿಕೆ. ಆಮೇಲೆ ನೀವು ಯೋಚನೆ ಮಾಡ್ಕೊಳ್ಳಿ, ಬಹಳ ಮುಖ್ಯವಾಗಿ ಪಿತ್ರಾರ್ಜಿತ ಆಸ್ತಿ ವಿಚಾರಗಳು, ಕೋರ್ಟು ಕಚೇರಿ ವಿಚಾರಗಳು, ಅಥವಾ ನೀವು ಗೌರ್ಮೆಂಟ್ ಜಾಬಲ್ಲಿ ಏನಾದ್ರು ನೀವಿದ್ದರೆ, ಪೊಲೀಸ್ ಆಗಿದ್ದೀರಿ ಅಥವಾ ಎಂಥದ್ದು, ಅಥವಾ ಯಾವುದೇ ಗೌರ್ಮೆಂಟ್ ಕೆಲಸಗಳು, ವಿಧಾನಸೌಧ, ಮಿನಿಸ್ಟ್ರಿ, ಎಲ್ಲೋ ಒಂದು ಕಡೆಗೆ ಗೌರ್ಮೆಂಟ್ ಕೆಲಸಗಳು ಮಾಡ್ತಾ ಇದ್ದೀರಿ, ಏನೋ ಇಂಜಿನಿಯರ್ ಆಗಿದ್ದೀರಿ, ಮತ್ತೊಂದೇನೋ ಕಮಿಷನರ್ ಆಗಿದ್ದೀರಿ, ಏನೇ ಆಗಿದ್ದೀರಿ ಅಂತಂದರೂ ಸಹ ಯಾವುದೇ ಇನ್ನೊಂದು 48 ದಿನಗಳ ಕಾಲ ನೀವು ಯಾವುದಾದ್ರು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ದಯವಿಟ್ಟು ಒಮ್ಮೆ ಪರಿಶೀಲನೆ ಮಾಡಿ. ಈ ಅರ್ಜೆಂಟಾಗಿ ನಿರ್ಧಾರ ತಗೋಬೇಕಾ, ಇದನ್ನು ಸ್ವಲ್ಪ ಟೈಮ್ ಇರುತ್ತೆ, ಅಥವಾ ಇನ್ನೊಬ್ಬ ಚರ್ಚೆ ಮಾಡಿಬಿಟ್ಟು ನಿರ್ಧಾರ ತಗೊಳ್ಳೋಣ, ಈ ಥರ ಎಲ್ಲ ಯೋಚನೆ ಮಾಡ್ಕೊಂಡು ಪರಿಹಾರ ಮಾಡ್ಕೊಂಡು ನಿರ್ಧಾರ ತಗೊಳ್ಳಿ. ಇದೆಲ್ಲ ನೆಗೆಟಿವ್ ಹೇಳ್ತಾ ಇದ್ದೀನಿ ಅಂತಂದರೆ ಅಲ್ಲಿ ಅಶುಭ ಫಲ ಇರೋದ್ರಿಂದ ನೆಗೆಟಿವ್ ಹೇಳ್ತಾ ಇದ್ದೀನಿ, ಶುಭ ಇರೋರಿಗೆ ಶುಭನೇ ಹೇಳ್ತೀನಿ ಅಲ್ವಾ. ಸೊ ಪರಿಹಾರ ಏನು ಅನ್ನುವಂಥದ್ದು ಮುಖ್ಯ. ಆವತ್ತಿನ ದಿವಸ ಅಂದರೆ 28ನೇ ತಾರೀಕು ಶುಕ್ರವಾರ ಹುಣ್ಣಿಮೆ ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಮನೆ ಹತ್ತಿರದಲ್ಲಿ ಎಲ್ಲಿ ಈಶ್ವರನ ದೇವಸ್ಥಾನ ಇದೆ, 1-2 ಲೀಟರ್ ಹಾಲು ಹಿಡ್ಕೊಂಡು ಹೋಗ್ಬಿಡಿ, ಅಲ್ಲಿ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ. ಆ ರುದ್ರಾಭಿಷೇಕ ಮಾಡಿದ ಪುರೋಹಿತರಿಗೆ ದಕ್ಷಿಣೆ ಸಹಿತ ಒಂದು 10 kg ಅಕ್ಕಿ, ಬಿಳಿ ಪಂಚಶಲ್ಯ ಅವರಿಗೆ ದಾನ ಮಾಡಿ, ಸಾಧ್ಯವಾದರೆ ಒಂದು ಚಂದ್ರಬಿಂಬವನ್ನು ದಾನ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ, ಭಾಳ ಪರಿಹಾರ ಆಗ್ತದೆ. ಇಲ್ಲ ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಾ ಇದೆ, ಇನ್ನೂ ಜಾಸ್ತಿ ಸಮಸ್ಯೆ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ, ನೀವು ಹೇಳ್ತಿರೋದು ಆಲ್ರೆಡಿ ನನಗೆ ಅನುಭವಕ್ಕೆ ಬರ್ತಾ ಇದೆ, ನನಗಿನ್ನೂ ಕರೆಕ್ಟಾಗಿರ್ತಕ್ಕಂಥ ದೊಡ್ಡ ಪರಿಹಾರ ಬೇಕು ಅಂತ ನಿಮಗೋಸ್ಕರ ಅದ್ಭುತವಾದ ಬಲಯುತವಾದ ಪರಿಹಾರ ನಾನು ಮಾಡ್ತಾ ಇದ್ದೇನೆ. ಸದಾ ರಕ್ಷಣೆಗೋಸ್ಕರ ಧಾರಣೆ ಮಾಡ್ತಕ್ಕಂಥ ಪ್ರಸಾದವನ್ನು ಕೊಡ್ತಾ ಇದ್ದೇನೆ, ಅದ್ರ ಬಗ್ಗೆಯೂ ಸಹ ತಿಳ್ತೇನೆ, ಕೇಳಿಸ್ಕೊಳ್ಳಿ. ಆಗಸ್ಟ್ 28ನೇ ತಾರೀಕು ಹುಣ್ಣಿಮೆ ಶುಕ್ರವಾರ, ರಕ್ಷಾಬಂಧನದ ದಿವಸವೇ, ಅದು ಸಹ ಚಂದ್ರಗ್ರಹಣದ ಸಮಯದಲ್ಲಿಯೇ ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾಗಿರತಕ್ಕಂಥ ದೇವತಾರಾಧನೆ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ನೋಡಿ, ಬೆಳಗ್ಗೆ 6:45ಗೆ ಚಂದ್ರಗ್ರಹಣ ಶುರುವಾಗುತ್ತೆ ಅಂದರೆ ಆವಾಗ ನನ್ನ ಸಂಕಲ್ಪ ಸೇವೆಯೂ ಸ್ಟಾರ್ಟ್ ಆಗಿರುತ್ತೆ. ನಿಮ್ಮ ಹೆಸರು ಲೈವಲ್ಲಿ ನಾನೇ ಕೂತ್ಕೊಂಡು ಗ್ರಹಣದ ಸಮಯದಲ್ಲಿಯೇ ನಿಮ್ಮ ಹೆಸರನ್ನ ಸಂಕಲ್ಪ ಮಾಡಲಿದ್ದೇನೆ. ಅಷ್ಟೇ ಅಲ್ಲ, ಗ್ರಹಣದ ಸಮಯದಲ್ಲಿ ಹೋಮಾದಿಗಳನ್ನೆಲ್ಲ ಆರಂಭ ಮಾಡಿಬಿಡ್ತೇವೆ ನಾವು. 10:30ಯಿಂದ ಹೋಮಗಳೆಲ್ಲ ಶುರುವಾಗುತ್ತೆ, 12:45ವರೆಗೂ ಚಂದ್ರಗ್ರಹಣ ಇರ್ತದೆ. ಸೊ ಚಂದ್ರಗ್ರಹಣದ ದಿವಸವೇ ಅಂದರೆ 28ನೇ ತಾರೀಕು ಶುಕ್ರವಾರ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಚಂದ್ರ ಶಾಂತಿ ಹೋಮ, 1008 ಸಂಖ್ಯೆಯಲ್ಲಿ ಚಂದ್ರಗ್ರಹಣಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅತ್ಯಂತ ಪವರ್ಫುಲ್ ಆಗಿರತಕ್ಕಂಥ ಹೋಮವಾಗಿರುತ್ತೆ. ಬಹಳಷ್ಟು ಜನ ಏನು ವರಮಹಾಲಕ್ಷ್ಮಿ ವ್ರತವನ್ನ ಈ 28ನೇ ತಾರೀಕಿಗೆ ಹಾಕೊಂಡಿದ್ದಾರೆ ಶುಕ್ರವಾರ. ಕೆಲವರು ಹೋದ ಶುಕ್ರವಾರ ಮುಗಿಸಿದ್ದಾರೆ, ಬಹಳಷ್ಟು ಜನ ಮುಗಿಸಿದ್ದಾರೆ, ವರಮಹಾಲಕ್ಷ್ಮಿ ಹಬ್ಬ ಅವತ್ತೇ ಅಂತ ಮುಗಿಸ್ಬಿಟ್ಟಿದ್ದಾರೆ. ಇನ್ನೂ ಕೆಲವಿಷ್ಟು ಜನ
28ನೇ ತಾರೀಕಿಗೆ ಅಂತ ಇಟ್ಕೊಂಡಿದ್ದಾರೆ. ಸೊ ಹುಣ್ಣಿಮೆ ದಿವಸ ಆದ್ದರಿಂದ ವರಮಹಾಲಕ್ಷ್ಮಿಗೆ ಬಹಳ ಶ್ರೇಷ್ಠ. ಆದ್ದರಿಂದ ನಾವು ವರಮಹಾಲಕ್ಷ್ಮಿ ಮಂತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಹಲವಾರು ವಿಶೇಷವಾದ ಹೋಮಗಳಿದೆ. ನಿಮಗೆ ಬಹಳ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು ಪರಿಹಾರ ಸ್ವರೂಪ ಹೇಳ್ತಕ್ಕಂಥದ್ದು ಗ್ರಹಣ ಇರೋದ್ರಿಂದ ಸಹಸ್ರ ಚಂದ್ರ ಶಾಂತಿ ಹೋಮ, ಎಂಥ ಪವರ್ಫುಲ್ ಆಗಿರತಕ್ಕಂಥ ಹೋಮವನ್ನು ಮಾಡಿ ಈ ವಿಶೇಷವಾದ ಪ್ರಸಾದ ಬ್ರೇಸ್ಲೆಟ್ ನಿಮಗೆ ಕಾಣ್ತಾ ಇದೆಯಲ್ಲ, ಈ ವಿಶೇಷವಾದ ಬ್ರೇಸ್ಲೆಟ್ ಸಪ್ತಚಕ್ರ ಬ್ರೇಸ್ಲೆಟ್. ಇದರಲ್ಲಿ 7 ವಿಧದ ವಿಶೇಷವಾದ ಉಪರತ್ನಗಳಿರ್ತದೆ, ನೀವು ಕಾಣಿಸ್ಕೊಳ್ಳಬಹುದಾಗಿರ್ತದೆ. ಇದರಲ್ಲಿ 7 ವಿಧದ ವಿಶೇಷವಾದ ಉಪರತ್ನಗಳು, 8ನೆಯ ನೀಲಮೇಘವರ್ಣಿಕಾ ರತ್ನಗಳು ಸಹ ಇದೆ. ಇದರಲ್ಲಿ ನಿಮಗೆ ಧನಾಕರ್ಷಕ ಮಣಿಯಿಂದ ಹಿಡಿದು ಪ್ರತಿಯೊಂದು ವಿಶೇಷವಾಗಿರತಕ್ಕಂಥ ಒಂದು ನಿಮ್ಮ ಆರೋಗ್ಯ ಬಾಧೆ ಪರಿಹಾರ ಮಾಡೋಕ್ಕೆ, ನಿಮ್ಮ ರಿಯಲ್ ಎಸ್ಟೇಟ್ ಭೂಮಿ ಸಂಬಂಧಿತ ವ್ಯವಹಾರಗಳನ್ನು ಸರಿ ಮಾಡಿಕೊಡೋಕ್ಕೆ, ನಿಮ್ಮ ಆರ್ಥಿಕ ಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ, ನಿಮ್ಮ ವ್ಯವಹಾರಗಳನ್ನು ಸರಿ ಮಾಡ್ಕೊಳ್ಳೋಕ್ಕೆ, ನಿಮ್ಮ ನಾಲೆಡ್ಜ್ ಜ್ಞಾನ ವೃದ್ಧಿ ಮಾಡಲಿಕ್ಕೆ, ನಿಮ್ಮ ಸಪ್ತಚಕ್ರ ಅಂತಂದಾಗ ಬ್ರೇಸ್ಲೆಟ್ ಅಂದಾಗ ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಒಂದು ರಕ್ಷಣೆಯನ್ನು ಕೊಡುತ್ತೆ. ಯಾವುದೇ ನೆಗೆಟಿವ್ ಎನರ್ಜೀಸ್ ನಿಮಗೆ ತಾಗದೇ ಇರುವಂಗೆ ನಿಮಗೆ ಒಂದು ಅದ್ಭುತವಾದ ರಕ್ಷಣೆಯನ್ನು ಕೊಡುವಂತಹ ಒಂದು ಅದ್ಭುತವಾದ ಸಪ್ತಚಕ್ರ ಬ್ರೇಸ್ಲೆಟ್ ಅನ್ನು ಪ್ರತಿಯೊಬ್ಬರಿಗೂ ಸಹ ನಿಮಗೆ ಸಂಕಲ್ಪ ಸೇವೆ ಕೊಟ್ಟವರಿಗೆ ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಚಂದ್ರಗ್ರಹಣದ ಸಮಯದಲ್ಲಿಯೇ, ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಸಮಯದಲ್ಲಿಯೇ ಹೋಮಗಳೆಲ್ಲ ಆಗ್ತದೆ. ಅದೇ ರೀತಿ ಈ ಎಲ್ಲ ಬ್ರೇಸ್ಲೆಟ್ಗಳನ್ನು ಹೋಮದಲ್ಲಿ ಎನರ್ಜೈಸ್ ಬೇರೆ ಮಾಡ್ತೀವಿ ನಾವು. ನಂತರ ಅಂದರೆ 28ನೇ ತಾರೀಕು ಆದಮೇಲೆ 29 ಶನಿವಾರ ಇದೆ. ಶನಿವಾರವೇ ಆದರೆ ಅವತ್ತೇ ಕಳಿಸ್ಕೊಟ್ಬಿಡ್ತೇವೆ, ಇಲ್ಲ ಸೋಮವಾರ ಆದರೂ ಪರವಾಗಿಲ್ಲ. ನಾವು ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದಂತಹ ಸಪ್ತಚಕ್ರ ಬ್ರೇಸ್ಲೆಟ್ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳಿಗೆ ಒಂದು ಸಂಕಲ್ಪ ಸೇವೆಗೆ ಒಂದು ಬ್ರೇಸ್ಲೆಟ್ ಅಂತ ನಾನು ಕಳಿಸ್ಕೊಡ್ತೇನೆ. ದಯವಿಟ್ಟು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಮನೆಯವರಲ್ಲಿ ಯಾರಿಗಾರು ಗ್ರಹಣ ದೋಷ ಇದೆಯಾ ಅವರಿಗೋಸ್ಕರ ಸಪ್ರೇಟಾಗಿ ಅವರ ಹೆಸರಲ್ಲೂ ಕೊಟ್ಕೊಳ್ಳಿ. ಒಬ್ಬೊಬ್ಬರಿಗೆ ಒಂದೊಂದು ಬ್ರೇಸ್ಲೆಟ್ ಕೊಡ್ತಾ ಇದ್ದೀನಿ. ಯಾರು ಎಷ್ಟು ಜನ ಇದ್ದಾರೋ ಅಷ್ಟು ಜನ ಸಂಕಲ್ಪ ಸೇವೆಗೆ ಕೊಡ್ತೀರೋ ಅಷ್ಟು ಬ್ರೇಸ್ಲೆಟ್ಗಳು ಕೊಡ್ತೀನಿ. ಪ್ರತಿಯೊಬ್ಬರು 48 ದಿನಗಳ ಕಾಲ ಒಂದು ಮಂಡಲ, ಅಖಂಡ ಮಂಡಲ ಈ ಒಂದು ಬ್ರೇಸ್ಲೆಟ್ ಅನ್ನು ಧಾರಣೆ ಮಾಡ್ಕೊಳ್ಳಿ. ಯಾಕಂದ್ರೆ ಮಹಾಚಂದ್ರಗ್ರಹಣದ ಒಂದು ಸುಸಂದರ್ಭದ ದಿವಸ ಸಹಸ್ರ ಚಂದ್ರ ಶಾಂತಿ ಹೋಮ ಹಾಗೂ ವಿಶೇಷವಾದ ಹೋಮಗಳಿಂದ ಎನರ್ಜೈಸ್ ಮಾಡಿರುವಂಥದ್ದು. ಸರ್ಪದೋಷಗಳು ಪರಿಹಾರ ಆಗುತ್ತೆ. ಉದ್ಯೋಗ, ಆರೋಗ್ಯ, ವ್ಯಾಪಾರ ವ್ಯವಹಾರಾದಿ, ವಿವಾಹ, ದಾಂಪತ್ಯ, ಸಂತಾನಾದಿ ಎಲ್ಲ ವಿಚಾರಗಳು. ಯಾಕಂದ್ರೆ ಸಂತಾನ ಗೋಪಾಲಕೃಷ್ಣ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಗೊತ್ತಿದ್ರೆ ಹಾಗೂ ವಿಳಾಸ, ಏನೂ ಗೊತ್ತಿಲ್ವ ಹೆಸರು ವಿಳಾಸ ಕಳಿಸ್ಕೊಟ್ರು ಸಾಕು ನಮಗೆ, ಆಯ್ತಾ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಕಾಲ್ ಮಾಡಿ, ಆದ್ರೆ ಕಾಲ್ ಮಾಡಿದ್ರೆ ನಿಮಗೆ ವಾಟ್ಸಪ್ ಮಾಡಿ ಅಂತಾನೆ ಹೇಳ್ತಾರೆ. ಅದರಿಂದ ದಯವಿಟ್ಟು ವಾಟ್ಸಪ್ಪೇ ಮಾಡಿ ಪ್ರತಿಯೊಬ್ಬರು ಸಹ ಸ್ಕ್ರೀನ್ ಮೇಲೆ ಕಾಣುವಂಥ ಈ ನಂಬರ್ಗಳಿಗೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಬರಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಮಾಡಿ, ನಿಮ್ಮ ಕೈಲೇ ಸಾಧ್ಯ ಇರತಕ್ಕಂಥದ್ದು. ಸೊ ದಯವಿಟ್ಟು ಈ ಗ್ರಹಣದ ವಿಚಾರ ಎಲ್ಲರಿಗೂ ಗೊತ್ತಾಗಲಿ, ಸಮಸ್ಯೆ ಯಾರಿಗೂ ಆಗದೇ ಇರಲಿ, ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅಂತ ಹೇಳಿ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ಈ ವಿಡಿಯೋನ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.